ಫೆಂಟಾಸ್ಟಿಕ್ ವಿನ್ ಫಾರ್ ಪಂಜಾಬ್ ಕಿಂಗ್ಸ್ ಅಗೇನ್ಸ್ಟ್ CSK. ನಿನ್ನೆ ಪಂಜಾಬ್ ಅವರು ಟಾಸ್ ವಿನ್ ಆಗಿಬಿಟ್ಟು ಬ್ಯಾಟಿಂಗ್ ತಗೊಂಡ್ರು. ಫಸ್ಟ್ ಬಾಲಲ್ಲೇ ಪ್ರಿಯಾಂಚಾರ್ಯ ನೀಟ್ ಸ್ಟ್ರೈಕ್ ಮಾಡಿ ಖಲೀಲ್ಗೆ 6 ಹೊಡಿತಾನೆ. ಯಾವ ಥರ ಅಂದರೆ ಓನ್ಲಿ 4 ಬ್ಯಾಟರ್ಸ್ ಹ್ಯಾವ್ ಹಿಟ್ ಫಸ್ಟ್ ಬಾಲ್ 6 ಇನ್ ಆಲ್ ಆಫ್ ದ IPL ಅಂತೆ. ಆ್ಯಂಡ್ ಪ್ರಿಯಾಂಚಾರ್ಯ ವಾಸ್ ದ 4th ಒನ್. ಫಸ್ಟ್ ಓವರಲ್ಲೇ 17 ರನ್ಸ್ ಹೊಡಿತಾನೆ ಪ್ರಿಯಾಂಚಾರ್ಯ. ಅದಾದಮೇಲೆ ಸೆಕೆಂಡ್ ಓವರಲ್ಲಿ ಮುಖೇಶ್ ಚೌಧರಿಗೆ ಪ್ರಭ್ಸಿಮ್ರನ್ ಸಿಂಗು ಡಕ್ಔಟ್ ಆಗ್ತಾನೆ. ಆ್ಯಂಡ್ ಥರ್ಡ್ ಓವರಲ್ಲಿ ಶ್ರೇಯಸ್ ಅಯ್ಯರು ಖಲೀಲ್ಗೆ ಒಂದು ಗಾರ್ಜಿಯಸ್ 6 ಹೊಡಿತಾನೆ. ಬಟ್ ಸ್ಟಿಲ್ ಅದೇ ಓವರಲ್ಲಿ ಖಲೀಲ್ಗೆ ಕ್ಲೀನ್ ಬೋಲ್ಡ್ ಆಗ್ತಾನೆ. ಆ್ಯಂಡ್ 5th ಓವರಲ್ಲಿ ಸ್ಟಾಯ್ನಿಸ್ ಕೂಡ ಅಷ್ಟೇನು ಸ್ಕೋರ್ ಮಾಡೋಕ್ಕಾಗಿಲ್ಲ, ಅವ್ನು ಕೂಡ ಖಲೀಲಿಗೆ ಔಟ್ ಆಗ್ತಾನೆ. ಸೊ ಪವರ್ ಪ್ಲೇಲಿ 75 ರನ್ಸ್ ಏನೋ ಹೊಡಿತಾರೆ. ಅದರಲ್ಲಿ ಮೋರ್ ದೆನ್ 70-75% ರನ್ಸ್ ಪ್ರಿಯಾಂಚಾರ್ಯನೇ ಹೊಡಿಯೋದು. ನಿನ್ನೆ ಏನು ಹಿಟ್ಟಿಂಗ್ ಅಂತೀರ ಪ್ರಿಯಾಂಚಾರ್ಯ, ಪ್ರತಿಯೊಬ್ಬರು ಬೌಲರ್ಗೂ ಆಲ್ ಅರೌಂಡ್ ದ ಪಾರ್ಕ್ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾನೆ ಅಂತ ಹೇಳಬೇಕು. ಓಕೆ, ಈ ಮೇ ಹ್ಯಾವ್ ಗಾಟ್ ದ ಚಾನ್ಸಸ್. ನಿನ್ನೆ ಚೆನ್ನೈ ಅವರು ಪಂಜಾಬ್ ಅವರು ಒಳ್ಳೆ ಫೈಟ್ ಕೊಟ್ಟರು. ಯಾವುದರಲ್ಲಿ? ಕ್ಯಾಚ್ ಡ್ರಾಪ್ಸಲ್ಲಿ ಈಸಿ ಕ್ಯಾಚಸ್ ನಿನ್ನೆ ಇಬ್ಬರು ಟೀಮಿಂದನೂ ಡ್ರಾಪ್ ಮಾಡಿದ್ರು, ವಿಚ್ ಇಸ್ ದ ಮೇನ್ ಏರಿಯಾ ಆಫ್ ಕನ್ಸರ್ನ್ ಫಾರ್ ಬೋತ್ ದ ಟೀಮ್ಸ್. ಅದಾದ್ಮೇಲೆ ಮತ್ತೆ ಪ್ರಿಯಾಂಚಾರ್ಯ ಇವನ್ ಅಶ್ವಿನ್ಗೂ ಕೂಡ ನೀಟಾಗಿ ಸ್ಟ್ರೈಕ್ ಮಾಡ್ತಿದ್ದ. ಕ್ಲೀನಾಗಿ ಬಾಲ್ ರೀಡ್ ಮಾಡಿಬಿಟ್ಟು ಕ್ಯಾರಮ್ ಬಾಲ್ ಆಗಿರಲಿ ಆಫ್ ಸ್ಪಿನ್ನರ್ ಆಗಿರಲಿ ಕ್ಲೀನಾಗಿ ಬಾಲ್ ರೀಡ್ ಮಾಡ್ಕೊಂಡು ನೀಟಾಗಿ 6 ಹೊಡಿತಿದ್ದ. ಬಟ್ ನೇಹಾಲ್ ವಧೇರಾ ವಿಕೆಟ್ ತೊಗೊತಾನೆ 8th ಓವರಲ್ಲಿ ಅಶ್ವಿನ್. ಬಟ್ ಅದೇ ಓವರಲ್ಲಿ ಮ್ಯಾಕ್ಸಿ ಕೂಡ ಈ ವಾಸ್ ಪ್ರಾಬಬ್ಲಿ ಅನ್ಲಕ್ಕಿ ಅಂತ ಹೇಳ್ಬೇಕು. ನೀಟಾಗಿ ಸ್ಟ್ರೈಟಾಗಿ ಜೋರಾಗಿ ಹೊಡೆದಿದ್ದ. ಬಟ್ ಸ್ಟಿಲ್ ಸ್ಟ್ರೈಟ್ ಟು ದ ಹ್ಯಾಂಡ್ಸ್ ಆಫ್ ಅಶ್ವಿನ್ ಅಂತ ಹೇಳಬೇಕು. ಅದಾದಾಗ 8 ಓವರ್ಸ್ ಆದಮೇಲೆ 83 for 5 ಇದ್ರು ಪಂಜಾಬ್. ದೇವರ್ ಇನ್ ಡೀಪ್ ಟ್ರಬಲ್. ಬಟ್ ಆ ಟೈಮಲ್ಲೇ ಪ್ರಿಯಾಂಚಾರ್ಯ ಜೊತೆ ಸೇರ್ಕೊಂಡಿದ್ದು ಶಶಾಂಕ್ ಸಿಂಗು ಸೆಕೆಂಡ್ ಫಿಡಲ್ ಆಗಿ ಆಡ್ತಿದ್ದ. ಬಟ್ ಪ್ರಿಯಾಂಚಾರ್ಯ ತಲ್ಲೇನೆ ಕೆಡ್ಸ್ಕೊಂಡಿಲ್ಲ ಗುರು. ಯಾವನ್ ಔಟ್ ಆಗಲಿ ಬಿಡ್ಲಿ, ನಾನು ಮಾತ್ರ ಇದೇ ಥರ ಆಡೋದು ಅಂತ ನೀಟಾಗಿ ಹೊಡಿತಿದ್ದ. ಇವನ್ ಪತಿರಣ ವಾಸ್ ಕ್ಲೂಲೆಸ್ ಆನ್ ಇಸ್ ಫಸ್ಟ್ ಓವರ್ ಅಂತ ಹೇಳಬೇಕು. ಆ ಥರ ಸ್ಟ್ರೈಕ್ ಮಾಡ್ತಿದ್ದ ಪ್ರಿಯಾಂಚಾರ್ಯ. ಅವನಿಗೆ ಲೋ ಫುಲ್ಟಾ 6, ಆಮೇಲೆ ಶಾರ್ಟ್ ಬಾಲ್ ಹಾಕಿದ್ರು ಕೂಡ ನೀಟಾಗಿ ಪಿಕ್ ಮಾಡಿ 6 ಹೊಡಿತಿದ್ದ. and he got to his 100 in very quick time. Second fastest 100 by an Indian player. I mean 4th joint fastest 100 in IPL. ನಿನ್ನೆ ತುಂಬಾ ರೆಕಾರ್ಡ್ಸ್ ಬ್ರೇಕ್ ಮಾಡ್ದ ಅಂತ ಹೇಳ್ಬೇಕು. ನೂರ್ ಅಹಮದ್ ಆಕ್ಚುಲಿ ಪ್ರಿಯಾಂಚಾರ್ಯ ವಿಕೆಟ್ ತಗೊಂತಾನೆ. ಬಟ್ ನೆವರ್ದಲೆಸ್ ಪ್ರಿಯಾಂಚಾರ್ಯ ಓನ್ಡ್ CSK ಬೌಲಿಂಗ್ ಎಷ್ಟಡೆ ಅಂತ ಹೇಳ್ಬೇಕು. 103 ರನ್ಸ್ ಹೊಡಿತಾನೆ. ಶಶಾಂಕ್ ಸಿಂಗು ಆಮೇಲೆ ಮಾರ್ಕೋ ಯಾನ್ಸನ್ ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಅಂಡ್ ದೇ ನೆವರ್ ಲೆಟ್ ದ ರನ್ ರೇಟ್ ಆಫ್ ಪಂಜಾಬ್ ಕಿಂಗ್ಸ್ ಗೋ ಡೌನ್ ಅಂತ ಹೇಳ್ಬೇಕು. ಅಷ್ಟು ಚೆನ್ನಾಗಿ ಆಡಿದ್ರು. ಆ್ಯಂಡ್ ಲಾಸ್ಟ್ ಓವರಲ್ಲಿ ಶಶಾಂಕ್ ಸಿಂಗು ಗೆಟ್ಸ್ ಟು ಇಸ್ 50. ಆ್ಯಂಡ್ ಈವನ್ ಮಾರ್ಕೋ ಯಾನ್ಸನ್ ಆಲ್ಸೋ ಪ್ಲೇಡ್ ರಿಯಲಿ ವೆಲ್. 34 or 35 ರನ್ಸ್ ಏನೋ ಹೊಡಿತಾನೆ. ಆ್ಯಂಡ್ CSK ಬೌಲಿಂಗ್ ವಿಚಾರಕ್ಕೆ ಬಂದರೆ ಜಡ್ಡು ಮಾತ್ರ ನಿನ್ನೆ 3 overs 18 ರನ್ಸು. ಅದು ಬಿಟ್ಟು ಇನ್ನು ಎಲ್ಲರೂ ನಿನ್ನೆ ನಾಯಿಗೆ ಓಡಿಸ್ಕೊಂಡ್ರು. ಎಸ್ಪೆಷಲಿ ಪತಿರಣ 4 ಓವರಲ್ಲಿ 52 ರನ್ ಓಡಿಸ್ಕೊಂಡ. ಆ್ಯಂಡ್ ಖಲೀಲ್ ಅಹಮದ್ ಇನಿಷಿಯಲಿ ಟುಕ್ 2 ವಿಕೆಟ್ಸ್. ಆಮೇಲೆ ನೂರ್ ಅಹಮದ್ 1 ವಿಕೆಟ್ ತಗೊಂಡ. ಮುಖೇಶ್ ಚೌಧರಿ 1 ವಿಕೆಟ್ ತಗೊಂಡ. ಅಶ್ವಿನ್ 2 ವಿಕೆಟ್ ಒಂದೇ ಓವರಲ್ಲಿ ತಗೊಂಡ. CSK ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಹಿಂದಿನ ಮ್ಯಾಚಿಗೆ ಹೋಲಿಸಿದ್ರೆ ನಿನ್ನೆ ಓಪನಿಂಗ್ ಪಾರ್ಟ್ನರ್ಶಿಪ್ ವಾಸ್ ವೆರಿ ಗುಡ್. ಆ್ಯಂಡ್ ದೇ ಫೌಂಡ್ ಬೌಂಡ್ರೀಸ್ ಇನ್ ಎವ್ರಿ ಓವರ್ ಅಂತ ಹೇಳಬೇಕು. ಇದೇ ಥರ ಬ್ಯಾಟಿಂಗ್ ಆಡಿ 6 ಓವರ್ಸಲ್ಲಿ 50 ರನ್ಸ್ ಪ್ಲಸ್ ಏನೋ ಹೊಡಿತಾರೆ. ಆ್ಯಂಡ್ ಜಸ್ಟ್ ಆಫ್ಟರ್ ದ ಪವರ್ ಪ್ಲೇ ಮ್ಯಾಕ್ಸ್ವೆಲ್ ಗೆಟ್ಸ್ ದ ಬೆಟರ್ ಆಫ್ ರಚಿನ್ ರವೀಂದ್ರ ಅಂತ ಹೇಳಬೇಕು. ರಚಿನ್ ರವೀಂದ್ರ ತುಂಬ ಬೇಗ ಮುಂದೆ ಬರ್ತಾನೆ, ನೀಟಾಗಿ ಸ್ಟಂಪ್ ಆಗ್ತಾನೆ ಅಂತ ಹೇಳಬೇಕು. ಅದಾದ್ಮೇಲೆ ಗಾಯಕ್ವಾಡ್ ಬರ್ತಾನೆ. ಗಾಯಕ್ವಾಡ್ ಆದ್ರೆ ನೆಕ್ಸ್ಟ್ ಓವರಲ್ಲ ಫರ್ಗ್ಯೂಸನ್ಗೆ ಕ್ಲೀನ್ ಔಟ್ ಆಗ್ತಾನೆ. ಸಮನ್ ಫ್ರಮ್ XRCB ಪ್ಲೇಯರ್ ಅವ್ನು ವಿಕೆಟ್ ತಗೊಂತಾನೆ. ಅದಾದ್ಮೇಲೆ ಆ ಟೈಮಲ್ಲಿ ದೇವರ್ ಲಿಟಲ್ ಬಿಟ್ ಸ್ಟ್ರಗ್ಲಿಂಗ್ ಅಂತ ಹೇಳ್ಬೇಕು. ಅವಾಗ ಶಿವಮ್ ದುಬೆ ಬಂದ್ಬಿಟ್ಟು ಅವನು ಕಾನ್ವೆ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ನೋಡ್ಕೊಂಡು ಆಡ್ತಾರೆ. ಬಟ್ ಶಿವಮ್ ದುಬೆ ಇಲ್ ಟೇಕ್ ದ ರಿಸ್ಕ್ ಆ್ಯಂಡ್ ಈ ಟೇಕ್ಸ್ ಆನ್ ಫರ್ಗ್ಯೂಸನ್. ಆ್ಯಂಡ್ ಚೆನ್ನಾಗೇ ರಿಸಲ್ಟ್ ಬಂತು ಅಂತ ಹೇಳಬೇಕು. ಕೆಲವು 6 ಹೊಡೆದ. ಆಮೇಲೆ ಹಿಂಗೆ ಗ್ಯಾಪಲ್ಲಿ ಸೈಲೆಂಟಾಗಿ ಕಾನ್ವೆ ಕೂಡ ಒಂದು 50 ಹೊಡ್ಕೊಂಡ. ವೆನ್ ದ ಸ್ಟೇಜ್ ವಾಸ್ ಸೆಟ್, ಫರ್ಗ್ಯೂಸನ್ನು ನೀಟಾಗಿ ನಕಲ್ ಬಾಲ್ ಹಾಕ್ಬಿಟ್ಟು ಶಿವಮ್ ದುಬೆನ್ ಕ್ಲೀನ್ ಬೋಲ್ಡ್ ಮಾಡ್ದ. ಅದಾದಮೇಲೆ ಆ್ಯಕ್ಚುಲಿ ನಿನ್ನೆ 3 ಡೌನೇ 5th ಪೊಸಿಷನಲ್ಲೇ ಧೋನಿ ಬಂದಿದ್ದ.
ಧೋನಿ ಇನಿಷಿಯಲಿ ಗೊತ್ತಲ್ಲ ಸ್ಟಾರ್ಟಿಂಗು ವಿಲ್ ಟೇಕ್ ಇಸ್ ಟೈಮ್ ಆ್ಯಂಡ್ ನಿನ್ನೆ ಕೂಡ ಅವನು ಅದೇ ಮಾಡ್ದ. ಆ್ಯಂಡ್ 18th ಓವರಲ್ಲೇ ಏನೋ ಡೆವಾನ್ ಕಾನ್ವೆನ ರಿಟೈರ್ಡ್ ಔಟ್ ಮಾಡ್ತಾರೆ. ಅದಾದ್ಮೇಲೆ ಜಡೇಜಾ ಬರ್ತಾನೆ ಆ್ಯಂಡ್ ಧೋನಿ ಹಿಟ್ಸ್ 2 ಸಿಕ್ಸಸ್ ಇನ್ ಫರ್ಗ್ಯೂಸನ್ ಓವರ್. ಅದಾದ್ಮೇಲೆ ಹರ್ಷದೀಪ್ ಸಿಂಗ್ ಕೂಡ ನೆಕ್ಸ್ಟ್ ಓವರ್ ಅಲ್ಲಿ ಧೋನಿ ಹತ್ರ 1 6 1 4 ಎಲ್ಲ ಓಡಿಸ್ಕೊಂತಾನೆ. ಬಟ್ ಲಾಸ್ಟ್ ಓವರ್ ಅಲ್ಲಿ 28 ರನ್ ಏನೋ ಬೇಕಾಗತ್ತೆ ಚೆನ್ನೈಗೆ. ಯಶ್ ಠಾಕೂರ್ ಫಸ್ಟ್ ಬಾಲ್ ಅಲ್ಲೇ ಧೋನಿ ವಿಕೆಟ್ ತಗೊಂತಾನೆ ಆ್ಯಂಡ್ ಇಟ್ ವಾಸ್ ಟೂ ಮಚ್ ಟು ಸ್ಕೋರ್ ಇನ್ ದ ಲಾಸ್ಟ್ ಓವರ್ ಅಂತ ಹೇಳಬೇಕು. ನಿನ್ನೆ ಪಂಜಾಬ್ ಆಕ್ಚುಲಿ 219 ರನ್ಸ್ ಹೊಡಿತಾರೆ, CSK 18 ರನ್ಸ್ ಇಂದ ಸೋಲ್ತಾರೆ ಅಂತ ಹೇಳಬೇಕು. ನಿನ್ನೆ ಫೀಲ್ಡಿಂಗ್ ಎರಡ್ ಟೀಮ್ ಇಂದನೂ ತುಂಬಾ ವರ್ಸ್ಟ್ ಆಗಿತ್ತು. ಈ ಕಡೆ ಶಿವಮ್ ದುಬೆ ಧೋನಿದು ಕಾನ್ವೆದೆಲ್ಲ ಈಸಿ ಕ್ಯಾಚ್ ಡ್ರಾಪ್ ಮಾಡಿದ್ರು. ಆ ಕಡೆ ಪ್ರಿಯಾಂಶ್ ಆರ್ಯಾಗೆ ನಿನ್ನೆ 4 ಚಾನ್ಸಸ್ ಏನೋ ಕೊಟ್ಟಿದ್ದಾರೆ. ಅಂಡ್ ನಿನ್ನೆ ಬೌಲಿಂಗ್ ವಿಚಾರದಲ್ಲೂ ಚಾಲ್ನ ಆಕ್ಚುಲಿ ಅವ್ರು ಬೌಲ್ ಮಾಡಿದ್ದು 17th ಓವರ್ ಅಂಡ್ ಇಟ್ ವಾಸ್ ಎ ಗುಡ್ ಟ್ಯಾಕ್ಟಿಕಲ್ ಮೂವ್ ಅಂತ ಹೇಳಬೇಕು. ನಿನ್ನೆ ಯಶ್ ಠಾಕೂರ್ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಓವರ್ ಚೆನ್ನಾಗಿ ಮಾಡ್ದ, ಬಟ್ ಆದ್ಮೇಲೆ ಸ್ವಲ್ಪ ಓಡಿಸ್ಕೊಂಡ್ರು ಈ ಟುಕ್ ದ ವಿಕೆಟ್ ಆಫ್ ಧೋನಿ. ಅಂಡ್ ಫರ್ಗ್ಯೂಸನ್ ನಿನ್ನೆ ಸೂಪರ್ ಆಗಿ ಮಾಡ್ದ. 4 ಓವರಲ್ಲಿ 40 ರನ್ ಓಡಿಸ್ಕೊಂಡ್ರು ಈ ಟುಕ್ 2 ವಿಕೆಟ್ಸ್ ಅಂಡ್ ಅಷ್ಟು ರನ್ಸ್ ಓಡಿಸ್ಕೊಂಡ್ರು ಬೇಕಾಗಿದ್ದ ಟೈಮಲ್ಲಿ ತುಂಬಾ ಚೆನ್ನಾಗಿ ಮಾಡ್ದ ಅಂತ ಹೇಳ್ಬೇಕು ಫರ್ಗ್ಯೂಸನ್. ಅದ್ ಬಿಟ್ಟು ಇನ್ನೆಲ್ಲರೂ ಓಡಿಸ್ಕೊಂಡ್ರು, ಮ್ಯಾಕ್ಸ್ವೆಲ್ ಒಬ್ಬನ್ ಬಿಟ್ಟು ಈ ಬೋಲ್ಡ್ ರಿಯಲಿ ವೆಲ್. and ನಿನ್ನೆ ಫೀಲ್ಡಿಂಗ್ ವಾಸ್ ವೆರಿ ವೆರಿ ಬ್ಯಾಡ್ ಫ್ರಮ್ ಬೋತ್ ದ ಸೈಡ್ಸ್. ಸೊ ಚೆನ್ನೈ ರಿಮೈನ್ಸ್ ಅಟ್ 9th ಪೊಸಿಷನ್ ಅಂಡ್ ಪಂಜಾಬ್ ಸದ್ಯಕ್ಕೆ 4th ಪೊಸಿಷನ್ ಇದ್ದಾರೆ. ಸೊ ಇವತ್ತು ಗುಜರಾತ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ಇದೆ ಅಹಮದಾಬಾದ್ ಅಲ್ಲಿ. ಸೊ ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ಇಟ್.